आप देख रहे हैं एफएम एक्सप्रेस न्यूज़। मैं आपके साथ मैनुद्दीन। आज हम मौजूद हैं डीसी ऑफिस के गेट के बाहर, जहां डीडीपी ऑफिस के सामने यहाँ पर आंगनवाड़ी कार्यकर्ता और CITU संगठन की ओर से यहाँ पर धरना प्रदर्शन किया जा रहा है। आइए उनके क्या क्या मांगे हैं हम जानेंगे। और आप देख सकते हैं कि यहाँ पर आंगनवाड़ी कार्यकर्ताओं की ओर से यहाँ पर प्रोटेस्ट किया जा रहा है सुबह से लेकर रात तक। और आपको सबको पता है कि बीजापुर में अब ठंड इतनी बढ़ चुकी है कि इसी ठंड में छोटे छोटे बच्चों को लेकर आकर यहाँ पर प्रोटेस्ट किया जा रहा है। और देख सकते हैं कि उनके साथ छोटे छोटे बच्चे भी हैं और यहाँ का धरना प्रदर्शन चल रहा है। क्या इनके मांगों को सरकार मानेगी और इनकी क्या क्या मांगे हैं, आइए उनसे जानेंगे। ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಸಂಯೋಜಿತ ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತಿನ ದಿವಸ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯ ಹೋರಾಟಕ್ಕೆ ಕರೆ ಕೊಟ್ಟಿರುವ ಭಾಗವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಅಂಗನವಾಡಿ ನೌಕರರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಮುಂದೆ ಬೇಡಿಕೆಯನ್ನು ಇಟ್ಟುಕೊಂಡು ಈ ಒಂದು ಅಹೋರಾತ್ರಿ ಧರಣಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಾಗವಹಿಸಿದ್ದಾಗಿದೆ। ನಮ್ಮ ಪ್ರಮುಖವಾದ ಕೇಂದ್ರಕ್ಕೆ ಆಗಲಿ ಅಥವಾ ರಾಜ್ಯಕ್ಕೆ ಆಗಲಿ ನಮಗೆ ಇಟ್ಟಿರುವಂಥ ಬೇಡಿಕೆಗಳು ಏನಪ್ಪ ಅಂತ ಕೇಳಿದರೆ, ಮೊದಲು ಅಂಗನವಾಡಿ ನೌಕರರಿಗೆ ಏನು ಗ್ರ್ಯಾಜುಯೇಟಿ ಆದೇಶವನ್ನು ಮಾಡಿದ್ದೀರಿ ಅದನ್ನು ಶೀಘ್ರದಲ್ಲೇ ಜಾರಿಗೆ ತರಬೇಕು। ಬರೀ ಕೇವಲ ಕಾಗದದೊಳಗನ ಅದು ಆದೇಶ ಆಗ್ಯದ। ಇಲ್ಲಿವರೆಗೂ ನಮ್ಮ ಅಂಗನವಾಡಿ ನೌಕರರು ಏನು 2023 ಏಪ್ರಿಲಿಂದ ಈ ಕಡೆ ಅನ್ವಯ ಆಗುವಂತೆ ಏನು ಸರ್ಕಾರ ಇದು ಮಾಡ್ಯದ, ಯಾವ ಒಬ್ಬ ಕಾರ್ಯಕರ್ತಿಗೂ ಗ್ರ್ಯಾಜುಯೇಟಿ ಹಣ ಕೈ ಸೇರಿಲ್ಲ। ಅದನ್ನು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬಂದು ಅದನ್ನು ಜಾರಿಗೆ ತರಬೇಕಂತ ಹೇಳ್ಬಿಟ್ಟು, ಇನ್ನೊಂದೇನಪ್ಪ ಅಂತಂದ್ರೆ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ನೌಕರರಿಗೆ 3 ಮತ್ತು 4ನೇ ದರ್ಜೆ ನೌಕರರ ಅಂತ ಪರಿಗಣನೆ ಮಾಡಿ ಅಂತೇಳಿಕೆ ಆದೇಶ ಮಾಡಿದರೂ ಸಹಿತ ಇವು ಯಾವ ಸರ್ಕಾರನೂ ಅದನ್ನು ಮಾಡ್ತಾ ಇಲ್ಲ। ಅದು ಕೂಡ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದು ನಮಗೆ ಆ ವಿಚಾರ ಒಂದು ಅನುವು ಮಾಡಿಕೊಡಬೇಕು। ಮತ್ತು ಅಷ್ಟಲ್ಲದೆ ಇವತ್ತಿನ ದಿವಸ ಅಂಗನವಾಡಿ ಕೇಂದ್ರಗಳಲ್ಲಿ ಏನು ಪೂರಕ ಪೌಷ್ಟಿಕ ಆಹಾರ ವಿತರಣೆ ಮಾಡ್ತಿದೆ ಅದನ್ನು ಪೂರ್ಣ ಆಹಾರವನ್ನಾಗಿ ಕೊಡಬೇಕಂತ ಬೇಡಿಕೆ ಇದೆ। ಮತ್ತು ಏನು ಕೇಂದ್ರ ಸರ್ಕಾರ ಈ ICDS ಸ್ಕೀಮ್ನ ಏನು ಅನುದಾನವನ್ನು ಕಡಿತ ಮಾಡ್ತಾ ಇದೆ ಅದನ್ನು ನಿಲ್ಲಿಸಿ ಪೂರ್ಣ ಪ್ರಮಾಣದ ಅನುದಾನವನ್ನು ಕೊಡಬೇಕು। ಮತ್ತು ಇದೇ ರಾಜ್ಯ ಸರ್ಕಾರ ಏನದ ತಮ್ಮ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ನೌಕರರಿಗೂ ಕೂಡ ನಾವು ಗೌರವಧನ ಹೆಚ್ಚಳ ಮಾಡ್ತೀವಿ ನಮ್ಮ ಸರ್ಕಾರ ಬಂದ ತಕ್ಷಣದೊಳಗಂತ ಒಂದು ಹೇಳಿಕೆ ಕೊಟ್ಟಿತ್ತು, ಅದು ಕೂಡ ಮಾಡ್ತಾ ಇಲ್ಲ। ಅದಕ್ಕೆ ದಯಮಾಡಿ ಏನು 2018ರಿಂದ ಕೇಂದ್ರ ಸರ್ಕಾರ ನಮ್ಮ ಅಂಗನವಾಡಿ ನೌಕರರಿಗೆ ಯಾವುದೇ ಒಂದು ಪೈಸಾನೂ ಗೌರವಧನ ಹೆಚ್ಚಳ ಮಾಡಿಲ್ಲ। ನಮಗೆ 3 ಮತ್ತು 4ನೇ ದರ್ಜೆ ನೌಕರರಂತ ಪರಿಗಣನೆ ಮಾಡುವವರೆಗೂ ನಮಗೆ ಕನಿಷ್ಠ ವೇತನದಡಿಗೆ ಜಾರಿಗೆ ತರಬೇಕು ಅಂತ ಈ ಒಂದು ಅಹೋರಾತ್ರಿಯಲ್ಲಿ ಭಾಗವಹಿಸಿದ್ದೀವಿ। ಅಶ್ವಿನಿ ತಳವಾರ, ಅಂಗನವಾಡಿ ನೌಕರ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ। ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಅಫಿಲಿಯೇಟ್ ಇರುವಂಥ ಸಂಘಟನೆ ಇಂದು ಇಡೀ ರಾಜ್ಯದಾದ್ಯಂತ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ। ಅದರ ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇಂದು ನಾವು ಕೂಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಮತ್ತು ನಾಳೆ ಈ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ। ಮುಖ್ಯ ಬೇಡಿಕೆ ಏನಂತಂದರೆ, ಇವತ್ತು ಗುಜರಾತ್ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದ್ದು ಅಂಗನವಾಡಿ ನೌಕರರಿಗೆ ಮತ್ತು ಸಹಾಯಕಿಯರಿಗೆ ಇವತ್ತು ಸರ್ಕಾರಿ C ಮತ್ತು D ದರ್ಜೆ ನೌಕರರು ಅಂಥೇಳಿ ಪರಿಗಣಿಸಬೇಕು ಅಂಥೇಳಿ ಆದೇಶ ಮಾಡಿದೆ। ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಅಂಗನವಾಡಿ ಸಹಾಯಕಿಯರಿಗೆ ಮತ್ತು ಕಾರ್ಯಕರ್ತೆಯರಿಗೆ C ಮತ್ತು D ದರ್ಜೆ ನೌಕರರು ಅಂಥೇಳಿ ಪರಿಗಣಿಸಬೇಕು ಮತ್ತು ಕನಿಷ್ಠ ವೇತನ 26,000 ರೂಪಾಯಿ ಕೊಡಬೇಕು ಅಂಥೇಳಿ ಈ ಒಂದು ಸತ್ಯಾಗ್ರಹದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ। ಮತ್ತು ಅದರ ಜೊತೆಗೆ ಇವತ್ತು ಸ್ಥಳೀಯವಾಗಿ ತತ್ತಿ ಖರೀದಿ ಮಾಡಿದರೆ ಅದು ಒಂದು ತತ್ತಿಗೆ ಕೋಳಿ ಮೊಟ್ಟೆಗೆ 7 ರೂಪಾಯಿ ಮಾರ್ಕೆಟ್ ದರ ಇದೆ, ಆದರೆ ನಮಗೆ 6 ರೂಪಾಯಿ ಕೊಡ್ತಾ ಇದ್ದಾರೆ। ಅದೇ ರೀತಿ ಸಿಲಿಂಡ್ರು ಸರಿಯಾಗಿ ತಿಂಗಳದ್ದು ಬಿಲ್ ಪಾವತಿ ಮಾಡೋದಿಲ್ಲ। ಮತ್ತು ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಏನದಲ್ಲ, ಹಲವಾರು ಬಾಡಿಗೆಯಿಂದ ಬಾಡಿಗೆ ಕೇಂದ್ರಗಳು ಇದ್ದಾವೆ, ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ದಾರೆ ಅಂಗನವಾಡಿ ಕೇಂದ್ರಗಳು, ಸರಿಯಾಗಿ ಬಾಡಿಗೆ ಪಾವತಿ ಮಾಡ್ತಾ ಇಲ್ಲ। ಹೀಗಾಗಿ ಇವತ್ತು ನಮ್ಮ ಅಂಗನವಾಡಿ ಕೇಂದ್ರಗಳು ನಡೆಸೋದೇ ಇವತ್ತು ಭಾಳ ಕಷ್ಟ ಆಗ್ಯದ ಮತ್ತು ಕೈಲೇ ಇವತ್ತು ಅಂಗನವಾಡಿ ಕಾರ್ಯಕರ್ತರು ದುಡ್ಡು ತುಂಬಿ ಆ ಕೇಂದ್ರಗಳನ್ನ ನಡೆಸುವಂಥ ಒಂದು ಪರಿಸ್ಥಿತಿ ಇದೆ। ಇದು ತಪ್ಪಬೇಕಿದು ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು, ತಕ್ಷಣವೇ ಈ ಸಮಸ್ಯೆಗಳನ್ನ ಸರಿಪಡಿಸಬೇಕು ಅಂತೇಳಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ। ಕೇಂದ್ರ ಸರ್ಕಾರ 2018ರಿಂದ ಇಲ್ಲಿವರೆಗೆ ಮೋದಿಯವರ ಸರ್ಕಾರ ಒಂದೇ ಒಂದು 100 ರೂಪಾಯಿ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚು ಮಾಡಿಲ್ಲ। ಬದಲಾಗಿ ಇವತ್ತು ಅಂಗನವಾಡಿಗೆ ಕೊಡ್ತಕ್ಕಂಥ ICDS ಯೋಜನೆಯ ಅನುದಾನವನ್ನು ಪ್ರತಿ ವರ್ಷ ಕಟ್ ಮಾಡ್ತಾ ಬರ್ತಾ ಇದೆ ಇವತ್ತು। ಹೀಗಾಗಿ ಇವತ್ತು ದೊಡ್ಡ ಹೊರೆಗೆ ರಾಜ್ಯ ಸರ್ಕಾರಕ್ಕೆ ಬೀಳ್ತಾ ಇದೆ ಇವತ್ತು।
ರಾಜ್ಯ ಸರ್ಕಾರ ನಾನು 5 ಗ್ಯಾರಂಟಿ ಕೊಟ್ಟಿನಿ, ಬಜೆಟ್ ಇಲ್ಲ ಅಂತ ಅವರು ಸಬೂಬು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಅಂಗನವಾಡಿ ನಡೆಸುವಂಥದ್ದು ಭಾಳ ಸಂಕಷ್ಟ ಆಗಿದೆ. ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಮಸ್ಯೆಗಳನ್ನು ಅರಿತು ಇದನ್ನು ಸರಿಪಡಿಸಲಿಕ್ಕೆ ಮುಂದಾಗಬೇಕು ಅಂಥೇಳಿ ನಾನು CITU ಜಿಲ್ಲಾ ಅಧ್ಯಕ್ಷನಾಗಿ ಆಗ್ರಹ ಮಾಡ್ತಾ ಇದ್ದೆ. ಅನುದಾನ ಅವರು ಉದ್ದೇಶಪೂರ್ವಕವಾಗಿ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಇವತ್ತು ಮಂತ್ರಿ ಶಾಸಕರು ರಾತ್ರೋರಾತ್ರಿ ತಮ್ಮ ವೇತನಗಳನ್ನು ಹೆಚ್ಚಿಗೆ ಮಾಡ್ಕೊತಾ ಇದ್ದಾರೆ. ಮತ್ತು ಬಂಡವಾಳಶಾಹಿ ಕಂಪ್ನಿಗಳಿಗೆ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಇವತ್ತು ಲಕ್ಷಾಂತರ ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅನುದಾನ ಬಿಡುವಂತಂದ್ರೆ ಅವರಲ್ಲಿ ನಮ್ಮಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಬಂಡವಾಳಶಾಹಿ ಪರ, ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಕಾಂಗ್ರೆಸ್ಸು ಮತ್ತು BJP, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವರಿಬ್ಬರೂ ಕೂಡ ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ಹೋಗಿ ಬಂಡವಾಳಶಾಹಿ ಪ್ರಭುತ್ವನೇ ಆಗ್ತಾ ಇದೆ. ಇವತ್ತು ಬಂಡವಾಳಶಾಹಿ ಪರ ಇವತ್ತು ಎಲ್ಲ ತಮ್ಮ ಆಡಳಿತವನ್ನು ಜಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅಂಗನವಾಡಿ ಸಂಘಟನೆ ಏನು ನಮ್ಮ ಕಾರ್ಯಕರ್ತರಿಗಾಗಲಿ ಕೇಂದ್ರ ನಡೆಸಲಿಕ್ಕಾಗಲಿ ಅನುದಾನದ ಕೊರತೆ ಬೀಳ್ತಾ ಇದೆ. ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ ಅವರು ಬಂದಿದ್ದರು. ಸಾಯಂಕಾಲ ಬಂದು ಮನವಿಯನ್ನು ತೆಗೆದುಕೊಂಡು ಸ್ಥಳೀಯ ಬೇಡಿಕೆಗಳೇನದೋ ತಕ್ಷಣವೇ ನಾನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನ ಕರೆಸಿ ನಾಳೆ ಅದನ್ನು ಚರ್ಚೆ ಮಾಡ್ತೇವೆ, ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಲೋಕಲ್ಲಾಗಿ ನಮ್ಮ ಎಡಿಷನಲ್ DC ಅವರು ಬಂದು ಹೇಳಿ ಹೋಗಿದ್ದಾರೆ. ಮತ್ತು AD ಅವರು ಮತ್ತೊಂದು ಯಾರೂ ಬಂದಿಲ್ಲ, ಅದು ಯಾರು ಬಂದಿಲ್ಲ. ನನ್ನ ಹೆಸರು ಅಣ್ಣಾರ ಈಡಿಗರ್ ಅಂತೇಳಿ CITU ಜಿಲ್ಲಾ ಅಧ್ಯಕ್ಷ. ಇಂದು ಮತ್ತು ನಾಳೆ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಇವತ್ತು ರಾಜ್ಯದ ತುಂಬ ನಮ್ಮ ರಾಜ್ಯ ಸಮಿತಿಯ ಕರೆ ಮೇರೆಗೆ ಪ್ರತಿ ಜಿಲ್ಲೆಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಹೋರಾಟವನ್ನು ಹಾಕ್ಕೊಂಡಿದ್ದೇವೆ. ಅಂಗನವಾಡಿ ನೌಕರರು ಈಗ 50 ವರ್ಷಗಳಿಂದ ಇವತ್ತು ಅಂಗನವಾಡಿ ಪ್ರಾರಂಭ ಮಾಡಿ 50 ವರ್ಷ ಆಯಿತು. ಆದರೂ ಕೂಡ ಅವರನ್ನು ಗೌರವ ಕಾರ್ಯಕರ್ತರಂತೇಳಿ ಈ ಸರ್ಕಾರಗಳು ಅವರನ್ನು ಬಳಸ್ಕೊಳ್ತಾ ಇದೆ. ಯಾಕಂತಂದ್ರೆ ಇವರು ಗೌರವ ಕಾರ್ಯಕರ್ತರು ಅಂಥೇಳಿ ಅವ್ರಿಗೇನು ಬದುಕಿಲ್ಲ ಹೆಂಗೋ ಅಥವಾ ಅವ್ರಿಗೆ ಹೊಟ್ಟಿಲ್ಲ ಹೆಂಗೋ, ಅವ್ರಿಗೂ ಕೂಡ ಎಲ್ಲರೂ ಹೆಂಗೆ ಬದುಕ್ತಾರೆ ಅವ್ರಿಗೆ ಬದುಕಿದೆ. ಅವರಿಗೆ ಕನಿಷ್ಠ ಕೂಲಿ ಕೊಡಬೇಕನ್ನೋ ಪರಿ ಒಂದು ಇದೂ ಇಲ್ಲ. ಯಾರು ನಮ್ಮನ್ನು ಆಳುವಂಥ ಈ ಸರ್ಕಾರಕ್ಕಾಗಲಿ ನಮ್ಮನ್ನು ಆಳುವಂಥ ರಾಜಕಾರಣಿಗಳಾಗಲಿ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತೇನು ಚಳಿಗಾಲ ಅಧಿವೇಶನ ಬೆಳಗಾವಿನಲ್ಲಿ ನಡೀತಾ ಇದೆ, ಅಂಗನವಾಡಿ ನೌಕರರ ಬಗ್ಗೆ ಇವತ್ತು ಅಲ್ಲಿ ಚರ್ಚೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ನಾವು ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ತುಂಬ ಜಿಲ್ಲಾ ಮಟ್ಟಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೆಳಗಾವಿನಲ್ಲಿ ಕೂಡ ಇವತ್ತು ಚಳವಳಿಯನ್ನು ಅಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಇದು ಅಲ್ಲದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಎಲ್ಲಿ ಗುಜರಾತ್ನಲ್ಲಿ ಒಂದು ಹೈಕೋರ್ಟ್ ಆದೇಶ ಮಾಡಿದೆ. ಅಲ್ಲಿ ನಮ್ಮ ಸಂಘಟನೆ ಹೋರಾಟ ಮಾಡಿ ಕೋರ್ಟಿಗೆ ಹೋಗಿ ಆ ಒಂದು ಆದೇಶವನ್ನು ಮಾಡಿಸಿದೆ. ಏನಪ್ಪ ಅಂತಂದ್ರೆ ಇವರನ್ನು ಕಾರ್ಯಕರ್ತರನ್ನು C ಗ್ರೂಪ್ ಅಂತ ಮಾಡಬೇಕು ಮತ್ತು ಸಹಾಯಕಿಯರನ್ನು D ಗ್ರೂಪ್ ಅಂತೇಳಿ ಮಾಡಬೇಕು, ಅವರಿಗೆ ಕಾಯಮತಿ ಕೊಡಬೇಕು ಅಂಥೇಳಿ ಮತ್ತು ಅವರಿಗೆ ಗ್ರಾಜ್ಯುಟಿ ಕೊಡಬೇಕಂತೇಳಿ ಆದೇಶ ಮಾಡಿದ್ರು ಕೂಡ ಈ ನಮ್ಮನ್ನು ಆಳುವಂಥವ್ರು ಇವರೇನು BJPಯ ನರೇಂದ್ರ ಮೋದಿ ಅದನ್ನ, ಆ ಮೋದಿ ಬಂದ ಮೇಲೆ ಇವ್ರಿಗೆ ಕೊಡ್ತಕ್ಕಂಥ ಏನು ಅನುದಾನ ಇತ್ತು ಆ ಅನುದಾನನೇ ಕಟ್ ಮಾಡ್ಕೋತಾ ಬಂಡವಾಳಶಾಹಿಗಳ ಪರವಾಗಿ ಇವತ್ತು ಕೆಲಸ ಮಾಡಾಕ್ತಾರೆ. ಅದನ್ನು ನಾವು ಇವತ್ತು CIT ಸಂಘಟನೆಯಿಂದ ಖಂಡಿಸ್ತೀವಿ. ಮತ್ತು ಈ ಒಂದು ಅಹೋರಾತ್ರಿ ಧರಣಿ ಈಗ ಸಾಂಕೇತಿಕವಾಗಿರ್ಬೋದು, ಆದರೆ ನಾವು ನಿರಂತರವಾಗಿ ಮುಂಬರುವ ದಿನಗಳಲ್ಲಿ ಏನು ಫೆಬ್ರವರಿಯಲ್ಲಿ ರಾಜ್ಯ ಬಜೆಟ್ ಬರ್ತದೆ, ಆ ಬಜೆಟ್ ಸಮಯದಲ್ಲೂ ಕೂಡ ನಾವು ಹೋರಾಟ ಗಂಭೀರವಾಗಿ ತೊಗೋತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಯಾಕಂದರೆ ನಾವು ಈ 12,000ವರೆಗೆ ವೇತನ ತೊಗೋಬೇಕಾದ್ರೂ ಕೂಡ ಇವತ್ತು ಹೋರಾಟ ಅಲ್ಲಿಂದ ಇಲ್ಲಿವರೆಗೆ ಹೋರಾಟ ಮಾಡೇ ನಾವು ಪಡೆದಿದ್ದೈತಿ. ಅದೇ ರೀತಿ ಫೆಬ್ರವರಿಯಲ್ಲಿ ನಡೆಯುವಂಥ ಬಜೆಟ್ ಪೂರ್ವದಲ್ಲಿ ಕೂಡ ನಾವು ಹೋರಾಟ ಗಂಭೀರವಾಗಿ ತೊಗೋಬೇಕಾಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, CITU ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ.